ಸರ್, 1.5 ತಿಂಗಳಾಯ್ತು ಹೊಸ ಸರ್ಕಾರ. ಡಿ ಕೆ ಶಿವಕುಮಾರ್ ಅವರಂತೂ ಮರ್ಕ್ಯೂರಿ ತರ ಪಾದರಸದ ತರ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಎಲ್ಲ ಸಭೆಗಳ ಮೇಲೆ ಸಭೆ, ಎಲ್ಲ ಇಲಾಖೆಗಳು, ಈ ಕಡೆ ಮೈಸೂರು ದಸರಾ ತಗೊಳ್ಳಿ, ಈ ಕಡೆ ಫುಟ್ಪಾತ್ ಒತ್ತುವರಿ ತಗೊಳ್ಳಿ, ಈ ಕಡೆ ಗಣಿ ಇಲಾಖೆ ತಗೊಳ್ಳಿ, ಅಲ್ಲಿ ಮ್ಯಾಸಿವ್ ಆಪರೇಷನ್ ಮಾಡಿದ್ದಾಯ್ತು. ಸೊ ಹೀಗೆ ಸಾಕಷ್ಟು ಇಲಾಖೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಓಡಾಡ್ತಿದ್ದಾರೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆ ಇತ್ತು. ನಾಳೆಗೆ ಏನೋ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಿದೆ ಸರ್, ಏನು ಹೇಳ್ತೀರಿ? ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ 22-23 ತಿಂಗಳ ಸರ್ಕಾರ. ಮುಂದಿನ ಚುನಾವಣೆವರೆಗೂ 28 ಚುನಾವಣೆ ಲೆಕ್ಕ ಹಾಕಿದ್ರೆ ನಾವು ಆ ಲೆಕ್ಕದಲ್ಲಿ 1 ತಿಂಗಳು 1.5 ತಿಂಗಳು ಕ್ಯಾಬಿನೆಟ್ ರಚನೆ ಮಾಡೋದಕ್ಕೆ ಟೈಮ್ ತಗೊಂಡ್ರೆ ಅದು ಬಹಳ ದೊಡ್ಡ ಸಮಯನೇ. ಯಾಕಂದ್ರೆ ಇದು 5 ವರ್ಷದ ಸರ್ಕಾರ ಅಲ್ಲ. ಹೀಗಿರುವಾಗ ಆಯಿತು, ಏನೋ ಒಂದು ಅವರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯನೋ ಏನೋ ಅಂದ್ಕೊಳ್ಳಿ ಆಗಿದೆ. ಬಟ್ ಎನಿವೇ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮತ್ತು ಕರ್ನಾಟಕ ಸರ್ಕಾರದ ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಸವಾಲು ಏನಂದರೆ 2028 ಹೇಗೆ ನಾವು ಎದುರಿಸ್ತೇವೆ, ಅದು ಮೊದಲನೇ ಸವಾಲು. ಆಮೇಲೆ ಹೈಕಮಾಂಡ್ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರ ಒಲವು ಯುವಕರನ್ನ ತೊಗೊಂಬರೋಣ ಅಂತ, ಹೊಸ ಮುಖಗಳಿಗೆ ಯುವಕರಿಗೆ ನಾವು ಅವಕಾಶ ಕೊಡಬೇಕು ಅಂತ. ಈಗ ನಾನು 4 ಬಾರಿ ಮಂತ್ರಿ ಆಗಿದ್ದೇನೆ, ಇನ್ನೊಂದು ಸಾರಿ ಮಂತ್ರಿ ಆಗ್ತೇನೆ ಅಂದರೆ ಅಂಥವ್ರನ್ನ ಕಡಿಮೆ ಮಾಡಿ, ಹಿರಿಯರನ್ನ ಕಡಿಮೆ ಮಾಡಿ ಅಂತ ಅವರ ಧೋರಣೆ ಇದ್ದರೆ, ಅನೇಕರು ಸಿದ್ದರಾಮಯ್ಯ ಥರದ ಅನೇಕರು ಇಲ್ಲ, ಹಿರಿಯರ ಅನುಭವ ನಮಗೆ ಸರ್ಕಾರಕ್ಕೆ ಇಲ್ಲದೆ ಹೋದರೆ ನಷ್ಟ ಆಗ್ತದೆ, ಹಿರಿಯರ ಅನುಭವದ ಅನುಕೂಲ ನಾವು ಪಡಿಬೇಕು, ಆ ಹಿರಿಯರು ಪಕ್ಷದಲ್ಲಿ ಇದ್ದುಕೊಂಡು ಯಾಕೆ ಇವರು ಮಾರ್ಗದರ್ಶನ ಮಾಡೋಕ್ಕಾಗೋದು ಅರ್ಥ ಆಗೋದಿಲ್ಲ. ಅನುಭವ ಫಾರ್ ವಾಟ್ ಸರ್? $1 million ಕ್ವಶನ್. ಆದರೆ ಆ ಹಿರಿಯರು ಪಕ್ಷದಲ್ಲಿ ಇದ್ದುಕೊಂಡು ಯಾಕೆ ಮಾರ್ಗದರ್ಶನ ಮಾಡೋಕ್ಕಾಗೋದಿಲ್ಲ, ಸರ್ಕಾರದಲ್ಲೇ ಯಾಕೆ ಮಾತ್ರ ಆಗದ? ಅದು ಅದರ ಬಿಟ್ವೀನ್ ದ ಲೈನ್ಸ್ ವಿ ಕ್ಯಾನ್ ರೀಡ್ ವಾಟ್ ಇಟ್ ಮೀನ್ಸ್. ಅದರ ಜೊತೆಯಲ್ಲಿ ಜಾತಿವಾರು ಲೆಕ್ಕಾಚಾರ, ಪ್ರದೇಶವಾರು ಲೆಕ್ಕಾಚಾರ, ಹಾಗೆಯೇ ಈ ಮಹಿಳೆಯರ ಒಂದು ವಿಚಾರ ಆಗಲಿ. ಯಾಕಂದರೆ ಹಿಂದಿನ ಕ್ಯಾಬಿನೆಟ್ಲಿ ಒಬ್ಬರೊಬ್ಬರು ಮಹಿಳೆ ಇದ್ದರು ಆ ಕ್ಯಾಬಿನೆಟ್ಲಿ ಮಂತ್ರಿ. ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಇವರು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ಪ್ರಬಲ ನಿಲುವನ್ನು ತಗೊಂಡು ಆದ ಮೇಲೆ ಅವರು ದೇ ಹ್ಯಾವ್ ಟು ವಾಕ್ ದ ಟಾಕ್. ತಮ್ಮ ವಿಚಾರವನ್ನು ಅವರು ಅನುಷ್ಠಾನ ಮಾಡಿ ತೋರಿಸಬೇಕಾಗ್ತದೆ. ಹೀಗಾಗಿ 3 ಜನ ಮಹಿಳೆಯರಿಗೆ ಕೊಡ್ತಾರಂತ ಸುದ್ದಿ ಏನು ಕೇಳ್ತಾ ಇದ್ದಾವೆ, ದ್ಯಾಟ್ ಈಸ್ ಗುಡ್ ಇನಫ್. ಆದರೆ ಮಹಿಳೆಯರಾಗಲಿ, ಯುವಕರಾಗಲಿ, ಹೊಸಬರಾಗಲಿ, ಹಿರಿಯರಾಗಲಿ 2028 ಚುನಾವಣೆಯನ್ನು ಮನಸ್ಸಲ್ಲಿಟ್ಕೊಂಡು ಕ್ರಿಯಾಶೀಲವಾಗಿರೋರು ಬೇಕು. ಇನ್ನು ಕೆಲವರು ಹುದ್ದೆ ಸಿಕ್ತು ಅಂತ ಹೇಳ್ಕೊಂಡು ತಾವಾಯ್ತು ತಮ್ಮ ಕಚೇರಿ ಆಯ್ತು ಅಂತ ಕೂತ್ಕೊಂಡ್ಬಿಟ್ರೆ, ಕಚೇರಿನೂ ಇಲ್ಲ, ಅದೇ ಅಷ್ಟೇ ಹುದ್ದೆ, ಅದೊಂದು ಹುದ್ದೆ ಅಂತ ಎಂಜಾಯ್ ಮಾಡ್ತಾ ಕೂತ್ಬಿಟ್ರೆ ಆಗುವುದಿಲ್ಲ. ಈಗಾಗಲೇ ಸರ್ಕಾರದ ಮೇಲೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಅನೇಕರ ಕಣ್ಣು ಇದೆ. ಅದು ಆ ಕಣ್ಣಿಟ್ಟವರು ಹೊರಗಡೆ ಮಾತ್ರ ಇಲ್ಲ, ಒಳಗೂ ಇದ್ದಾರೆ. ಹೀಗೆ ಈ ಎಲ್ಲ ಸವಾಲುಗಳನ್ನ ಎದುರಿಸಿ 2028 ಯಶಸ್ವಿಯಾಗಿ ಗೆದ್ದರೆ ಮಾತ್ರ ಇವ್ರಿಗೆ 2029 ಒಂದು ಅವಕಾಶ ಇದೆ. ಅದಕ್ಕಿಂತ ಮುಂಚೆ ಕೆಲವೊಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತಲೂ ಸ್ಕೂಲಲ್ಲಿ ಆ ಥರ ಮಿಡ್ ಟರ್ಮ್ ಟೆಸ್ಟ್ಗಳು, GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳು ಟೆಸ್ಟ್ ಕಂಡಕ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ವಲ್ಲ, ಇವೆಲ್ಲ ಇರ್ತವೆ. ಸೊ ಹೀಗಾಗಿ ಹಾಗೆ ನೋಡಿದ್ರೆ 2028 ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚುನಾವಣೆಗಳ ಸರಣಿನೇ ಕಾದಿದೆ ಮುಂದೆ. ಹೀಗಾಗಿ ಆ ಎಲ್ಲ ಲೆಕ್ಕಾಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಮತ್ತು ಮಂತ್ರಿ ಆಗೋರು ನಾನು ಮಂತ್ರಿ ಆಗಬೇಕು ಅಂತ ಹೋಗೋದಲ್ಲ, ನಾನು ಮಂತ್ರಿ ಆದರೆ ಏನನ್ನ ಸಾಧಿಸಬಲ್ಲೆ, ಜನರ ಮನಸ್ಸನ್ನು ಹೇಗೆ ಗೆಲ್ಲಬಲ್ಲೆ. ಯಾಕಂದ್ರೆ 5 ವರ್ಷ ಸರ್ಕಾರ ಸಹಜವಾಗಿ ಒಂದು ಆಂಟಿ ಇನ್ಕಂಬನ್ಸಿ, ಆಡಳಿತ ವಿರೋಧ ಒಂದು ಭಾವನೆಯನ್ನು ಜನರಲ್ಲಿ ಸಹಜವಾಗಿ ಮೂಡಿಸಿರ್ತದೆ. ಅದನ್ನು ಹೇಗೆ ಗೆದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ತಮ್ಮ ಶ್ರಮ, ತಮ್ಮ ಕೊಡುಗೆ ಏನಾಗುತ್ತೆ ಅಂತ ಅದನ್ನು ಹೇಳಬೇಕಾಗ್ತದೆ. ಕೇವಲ ಯಾವುದೋ ಒಂದು ಕೋಟ ಅಲ್ಲ, ಜಾತಿ ಆಗಲಿ, ಪ್ರದೇಶ ಆಗಲಿ ಇತ್ಯಾದಿ ಕೋಟಗಳಲ್ಲ, ಅದ್ರ ಜೊತೆ ಇದನ್ನು ಹೇಳಬೇಕಾಗ್ತದೆ. ಬಹುಶಃ ಅದೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಂಗಿದೆ ಹೈಕಮಾಂಡಲ್ಲಿ. ಎಸ್ ಇರ್ಷಾದ್ಜಿ, 1.5 ತಿಂಗಳು ಸರ್ ಹೇಳ್ದಂಗೆ ಬಹಳ ದೊಡ್ಡ ಸಮಯ. ಅದು ಕೇವಲ ಒಂದು 21-22 ತಿಂಗಳು ಸರ್ಕಾರಕ್ಕೆ 1.5 ಮಂತ್ ಅನ್ನೋದಿದೆಯಲ್ಲ, ಬಹಳ ದೊಡ್ಡ ವಿಚಾರ. ಯಾಕಂದ್ರೆ 1.5 ತಿಂಗಳು ಎಷ್ಟೋ ಇಲಾಖೆಗಳಲ್ಲಿ ಅಫ್ಕೋರ್ಸ್ ನೀವು ಹೇಳ್ಬೋದು ನಮ್ಮ CM ಕೆಲಸ ಮಾಡ್ತಿಲ್ವಂತ. CM 24 ಗಂಟೆ ಕೆಲಸ ಮಾಡಿದ್ರು ಆ ಇಲಾಖೆಯಲ್ಲಿ ಆ ಮಿನಿಸ್ಟ್ರ್ ಇದ್ದಷ್ಟು ಆಗೋದಿಲ್ಲ, ಸರಿನಾ? ಸೊ ಇವಾಗ ಅದಕ್ಕೆ ಸಮಯ ಮುಹೂರ್ತ ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದ್ದೀರಿ. ನಾಳೆ ಆಲ್ಮೋಸ್ಟ್ ಏನು ಓತ್ ಸೆರೆಮನಿ ಇರಬಹುದು ಅಂತ ಅನ್ನಿಸ್ತಾ ಇದೆ, ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾವ ರೀತಿ ನೀವು ಲಿಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀರಿ? ಜಾತಿ ಲೆಕ್ಕಾಚಾರ, ವಲಯವಾರು ಲೆಕ್ಕಾಚಾರ, ಇದೆಲ್ಲ ಅದ್ರ ಸೇರಿಸಿ ಯಾವ ರೀತಿ ಲಿಸ್ಟ್ ರೆಡಿ ಮಾಡೋದಕ್ಕೆ ಮುಂದಾಗಿದ್ದೀರಿ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ, ಪ್ರದೇಶ ಅಧ್ಯಕ್ಷನೂ ಹೋಗಿದ್ದಾರೆ. ಅವ್ರ ಜೊತೆಯಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ.
ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿದ ನಂತರ ಹೈಕಮಾಂಡ್ ಅವರ ಏನು ನಿಲುವು ಇದೆ, ಏನೋ ಒಂದು ಹೊಸ ನಾಯಕತ್ವವನ್ನು ಎಲ್ಲ ತರಬೇಕು, ಅದ್ರ ಜೊತೆಯಲ್ಲಿ ಪ್ರಾದೇಶಿಕ ಪ್ರದೇಶವಾರು ಇರ್ಬೋದು ಅಥವಾ ಜಾತಿವಾರು ಅಥವಾ ಸಾಮಾಜಿಕ ನ್ಯಾಯ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅದಕ್ಕಿಂತ ಹೆಚ್ಚು ಹಳೆ ಬೇರು ಹೊಸ ಚಿಗುರು ಅನ್ನೋಂಥ ಒಂದು ಸಮ್ಮಿಶ್ರ ಮಾದರಿನಲ್ಲಿ ಮುಂದೆ 2028ಕ್ಕೆ ಯಾವ ರೀತಿ ನಾವು ಮತ್ತೆ ಮರಳಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಎಲ್ಲ ವಿಷಯಗಳ ಮೇಲೆ ಚರ್ಚೆ ಮಾಡಿ ಅವರು ಒಂದು ಒಳ್ಳೆಯ ಸಚಿವ ಸಂಪುಟಕ್ಕೆ ಒಂದು ದಾರಿ ಮಾಡಿ ಕೊಡ್ತಾರೆ. ಮತ್ತು ಅವರು ಏನಾದರೂ ವರಿಷ್ಠರು ಒಪ್ಪಿಗೆ ಕೊಟ್ಟರೆ ಭಾಳ ಬೇಗ ಆಗ್ಬೋದು ಮೇಡಮ್. ಓಕೆ, ರತನ್ ಅವರೇ, ಬಹಳಷ್ಟು ಟೀಕೆಗಳು ನಡೀತಾ ಇತ್ತು ವಿಪಕ್ಷಗಳಿಂದ, ಇಲಾಖೆಗಳಲ್ಲಿ ಸಚಿವರುಗಳು ಸರಿಯಾಗಿಲ್ಲ, ಮುಖ್ಯಮಂತ್ರಿಗಳೇ ಒಬ್ಬರೇ ಹೇಗೆ ಎಲ್ಲವನ್ನು ನಿಭಾಯಿಸೋಕ್ಕಾಗತ್ತೆ ಅಂತ ಹೇಳಿ ಫೈನಲಿ ಈಗ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ನಿಂತ್ಕೊಂಡಿದೆ. ಏನು ಹೇಳಿ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ನಂತರ ಒಂದು 40 ದಿನನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಗೆ ತಗೊಂಡಿರುವಂಥದ್ದು ಇದು ಭಾಳ ದುರದೃಷ್ಟಕರ. ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸಮಯ ಕ್ರೂಷಿಯಲ್ ಟೈಮ್, ಮಳೆ ಸರಿಯಾಗಿ ಬರ್ತಾ ಇಲ್ಲ, ಎಲ್ನಿನೋ ಎಫೆಕ್ಟಿಂದಾಗಿ ರಾಜ್ಯಾದ್ಯಂತ ಬರ ತಾಂಡವವಾಡ್ತಾ ಇದೆ, ಕೃಷಿ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಕೃಷಿ ಸಚಿವರಿಲ್ಲ, ಆನಂತರ ಬೇರೆ ಬೇರೆ ಇದು ಅಭಿವೃದ್ಧಿ ಚಟುವಟಿಕೆಗಳು ನಡೀತಿಲ್ಲ ಅಂತ ಹೇಳಿದ್ರೆ ಇದು ಬಹಳ ದುರದೃಷ್ಟಕರವಾದಂಥ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಹಳ ಎಂತೂಸಿಯಾಸಮಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಇವರಿಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನಿಗೆ ಅವಕಾಶ ಕೊಡದಿರುವಂಥ ಒಂದು ಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಏನೂ ನಡೀತಾ ಇಲ್ಲ. ಈ ದೆಹಲಿ ಗುಲಾಮ್ ಕಲ್ಚರ್ ಏನಿದೆ ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ಸ್ತಬ್ಧವಾಗ್ಬಿಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂಬರ್ 1. ಎರಡನೇದಾಗಿ ನಿಮ್ಮ ಮಂತ್ರಿಗಳು ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ರು, ಎರಡನೇದಾಗಿ ಯಾಕೆ ಎಷ್ಟೊಂದು ಏನು ಸಡನ್ ಡಿಸ್ಟರ್ಬೆನ್ಸ್ ಆಯ್ತೋ ಗೊತ್ತಿಲ್ಲ. ಒಂದ್ ನಿಮಿಷ, ಇಲ್ಲ ನಾನು ಇನ್ನು ಓಪನಿಂಗ್ ರಿಮಾರ್ಕೆ ಇನ್ನು ಫಿನಿಶೇ ಮಾಡಿಲ್ಲ, ಆಯ್ತಾ? ಈ ಕಡೆ ಎಲ್ಲ ಕಡೆಯಿಂದ ಇರ್ಲಿ. ಒಂದು. ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಈ ತರ ಮಾಡೋದ್ರ ಮೂಲಕ ಪ್ರಾದೇಶಿಕ ಅವರು ಏನೇನು ಪ್ರಾತಿನಿಧ್ಯತೆ ಕೊಡಬೇಕಾಗಿತ್ತು ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜಾತಿವಾರು ಏನೇನು ಒಂದು ಪ್ರಾತಿನಿಧ್ಯತ್ವವನ್ನು ಕೊಡಬೇಕಾಗಿತ್ತು ಅದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇದು ಅನ್ಯಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಣ ರಣಾಂಗಣ ಏನಿದೆ, ಡಿ ಕೆ ಬಣ, ಸಿದ್ದು ಬಣದ ಬಣ ರಣಾಂಗಣ ಏನಿದೆ ಅದು ವೈಡ್ ಓಪನ್ ಆಗಿ ಇನ್ನೂ ಕಾಣಿಸ್ತದೆ. ಇದು ಇಲ್ಲ ಅಂತ ಇಲ್ಲ, ಯಾಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಬಣ ರಣಾಂಗಣ ದೊಡ್ಡದಾಗಿ ಇದೆಯೇನೋ ಒಳಗಡೆನೆ ಅಂತ ಅನಿಸ್ತಾ ಇದೆ. ಆ ಜ್ವಾಲಾಮುಖಿ ಸ್ಫೋಟ ಆಗಬಾರ್ದು ಅಂತ ಹೇಳಿ ಇಷ್ಟು ದಿನ ಕಾಯ್ತಿದ್ದಾರೇನೋ ಅನ್ನುವಂಥ ಒಂದು ಏನು ಡೌಟು ಕೂಡ ಇಡೀ ರಾಜ್ಯದ ಜನತೆಗೆ ಬರ್ತಿದೆ. ಒಟ್ಟಿನಲ್ಲಿ ಇದರಿಂದಾಗಿ ಆಡಳಿತ ವೈಫಲ್ಯ ಆಗಿದೆ. ಏನು 3 ವರ್ಷ ಏನೂ ಆಗಿರಲಿಲ್ಲ. ಆ ಒಂದು 3 ವರ್ಷದ ಝೀರೋ ಅಭಿವೃದ್ಧಿಯನ್ನು ವೈಟ್ ವಾಶ್ ಮಾಡೋ ಥರ ಡಿ ಕೆ ಶಿವಕುಮಾರ್ ಅವರೇನು ಪ್ರಯತ್ನ ಮಾಡ್ತಿದ್ರು, ಅದು ಪುನಃ ಕಂಟಿನ್ಯೂ ಆಗಿ ರಾಜ್ಯದಲ್ಲಿ ಏನು ಝೀರೋ ಅಭಿವೃದ್ಧಿ ಶೂನ್ಯತೆ ಏನಿದೆ ಅದು ಕಂಟಿನ್ಯೂ ಆಗಿ ಮುಂದುವರಿತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಆದಷ್ಟು ಬೇಗ ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಬರಲಿ, ರಾಜ್ಯದ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಆಲ್ರೈಟ್, ಓಕೆ, ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಬಸವರಾಜ್ ಸರ್, ಬಿಜೆಪಿ ಅವರು ಏನು ಹೇಳಿದ್ರು ಅಂತ ಕೇಳಿದ್ರು. ಈ ದೆಹಲಿ ಗುಲಾಮ್ಗಿರಿ ಅನ್ನೋದಿದೆಯಲ್ಲ, ಇದು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಅನ್ವಯಿಸುತ್ತೆ. ಯಾಕೆಂದ್ರೆ ಎದ್ನೋ ಬಿದ್ನೋ ಅಂತ ಬಿಜೆಪಿ ಅವರು ಡೆಲ್ಲಿಗೆ ಓಡೋಗೋದು, ಕಾಂಗ್ರೆಸ್ ಅವರು ಡೆಲ್ಲಿಗೆ ಓಡೋಗೋದು, ಯಾರು ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಯಾವ ಹೈಕಮಾಂಡ್ನು ಏನೋ ಇದು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ವೆಲ್, ಇರಲಿ ಸರ್. ಈಗ ಪಟ್ಟಿ ಅಂತ ಬಂದಾಗ ಡಿ ಕೆ ಶಿವಕುಮಾರ್ದು ಒಂದಷ್ಟು ಪಟ್ಟಿ ಇದೆ ಸರ್. ಅದರಲ್ಲಿ ಬಾಲಕೃಷ್ಣ, ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಶರತ್ ಬಚ್ಚೇಗೌಡ ಇವ್ರದೆಲ್ಲ ಇದೆ ಸರ್. ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ನ ನಾವು ಗಮನಿಸಿದ್ದೀವಿ. ಸಿದ್ದರಾಮಯ್ಯ ಅವ್ರ ಪಾಪ ಅವರ ಸ್ನೇಹಿತ ವರ್ಗವನ್ನ ಅಕ್ಕಪಕ್ಕದಲ್ಲೇ ಇರಿಸ್ಕೊಂಡು ಸಲಹಿ ಪೋಷಣೆ ಮಾಡಿ ಅವ್ರನ್ನೆಲ್ಲ ಸೆಟಲ್ ಮಾಡೋ ಅಂತ ಮೈಂಡ್ ಸೆಟ್ಟಲ್ಲಿ ಅವರು ಅದಕ್ಕೋಸ್ಕರನೇ 3 ವರ್ಷ ಅವ್ರು ಬಿಡ್ಲಿಲ್ವಾ ಅನ್ನೋದೊಂದು ನನಗೆ ಈಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ. ಬಟ್ ಅದೇ ಥರ ಏನಾದರೂ ಕ್ಯಾಬಿನೆಟ್ ಆಗ್ಬಿಟ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಡಿಸಾಸ್ಟರ್ ಸರ್. ಬಿಕಾಸ್ ವಿ ಹ್ಯಾವ್ ಸೀನ್ ಲಾಸ್ಟ್ ಕ್ಯಾಬಿನೆಟಲ್ಲಿ ನೋಡಿದ್ವಿ ಎಷ್ಟು ಜನ ಕೆಲಸ ಮಾಡಿದ್ರು. ವೆಂಕಟೇಶ್ ಅವರಂತೂ ಎಲ್ಲಿದ್ರೋ ಏನೋ ಅಂತಾನೆ ಗೊತ್ತಿಲ್ಲ, ತುಂಬಾ ಜನ ಇದ್ದಾರೆ ಆ ಥರದಲ್ಲಿ. ಸೊ ಏನು ಹೇಳ್ತೀರಿ ಸರ್, ಈ ಕ್ಯಾಬಿನೆಟ್ ಬಗ್ಗೆ ಏನು ನಿರೀಕ್ಷೆಗಳು ಇಟ್ಕೊಳ್ಬೋದು ಅನ್ಸುತ್ತೆ? ಮೊದಲು ಬಿಜೆಪಿ ಅವರು ಕಾಂಗ್ರೆಸ್ನ ಬಗ್ಗೆ ಒಂದು ಒಳ್ಳೆ
ಉಪದೇಶವನ್ನು ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ಪಕ್ಷ ಒಬ್ರಿಗೊಬ್ರು ಹಿತೈಷಿಗಳಾಗಿರ್ಬೇಕು. ಅವರ ಪಕ್ಷವನ್ನು ಹ್ಯಾಕ್ ಕಟ್ಬೇಕು ಅಂತ ಇವ್ರು ಹೇಳೋದು, ಇವ್ರ ಪಕ್ಷ ಹ್ಯಾಕ್ ಕಟ್ಬೇಕು ಅವ್ರು ಹೇಳೋದು, ಅಂದ್ರೆ ಸ್ವಲ್ಪ ಇವು ಕಿತ್ತಾಟಗಳು ಕಡಿಮೆ ಆಗ್ತವೆ. ಇಬ್ರು ಎಲ್ಲರೂ ಕೂಡ ಸ್ನೇಹದಿಂದ ಇದ್ರೆ ಒಳ್ಳೇದಪ್ಪ, ರಾಜ್ಯಕ್ಕೆ ಒಳ್ಳೇದು. ಮತ್ತೆ ಟಿವಿ ಸ್ಟುಡಿಯೋದಲ್ಲೂ ಸ್ವಲ್ಪ ಟೆಂಪರೇಚರ್ ಕಡಿಮೆ. ಆಮೇಲೆ ಈ ಇದ್ರ ಬಗ್ಗೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಈಗ ಸದ್ಯಕ್ಕೆ ಇರೋದು ಸಿದ್ದರಾಮಯ್ಯನವರ ಸಂಪುಟವೇ. ಹೌದು. ಹೀಗಾಗಿ ಅದು ಯಾಕೆ ಹಾಗೆ ಡಿ ಕೆ ಶಿವಕುಮಾರ್ ಹಿಂದೆ ಸರಿದ್ರು ಅಂದ್ರೆ, ಟೆಕ್ನಿಕಲಿ ಅಥವಾ ಕಾನ್ಸ್ಟಿಟ್ಯೂಷನಲಿ ಕ್ಯಾಬಿನೆಟ್ ರಚನೆ ಮುಖ್ಯಮಂತ್ರಿಯ ಪರಮಾಧಿಕಾರ. ಯಾಕಂದ್ರೆ ಅದು ಇಟ್ ಈಸ್ ಆಲ್ವೇಸ್ ಕಾಲ್ಡ್ ದ ಚೀಫ್ ಮಿನಿಸ್ಟರ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳ ಪರಿಷತ್ತು ಅಂತಾರೆ ಅದಕ್ಕೆ. ಹೀಗಿರುವಾಗ ಚೀಫ್ ಮಿನಿಸ್ಟರ್ ಈಸ್ ಓನ್ಲಿ ಫಸ್ಟ್ ಅಮಂಗ್ ಈಕ್ವಲ್ಸ್ ಕಾನ್ಸ್ಟಿಟ್ಯೂಷನಲಿ. ಈ ಸಂಪುಟದ ಮಂತ್ರಿಗಳಲ್ಲಿ ಫಸ್ಟ್ ಅಮಂಗ್ ಈಕ್ವಲ್ಸ್ ಅವರು. ಹೀಗಿರುವಾಗ ಅವರ ಆಯ್ಕೆ ಅಟ್ ಈಸ್ ಪ್ಲೆಜರ್ ದೇ ವಿಲ್ ಸರ್ವ್. ಮತ್ತೆ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ, ಯಾರೊಬ್ಬ ಮಂತ್ರಿ ತಪ್ಪು ಮಾಡಿದ್ರೆ ಅಥವಾ ಒಳ್ಳೆಯದನ್ನು ಮಾಡಿದ್ರೆ, ಅದ್ರ ಶ್ರೇಯಸ್ಸು ಮತ್ತು ಜವಾಬ್ದಾರಿ ಮತ್ತು ನೈತಿಕ ಹೊಣೆಗಾರಿಕೆ ಕೊನೆಗೆ ಹೋಗೋದು ಮುಖ್ಯಮಂತ್ರಿಗೇನೆ. ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಹಿಂಗಾಯ್ತು ಅಂತಾನೆ ಜನ ಮಾತಾಡ್ಕೊಡೋದು, ಡಿ ಕೆ ಶಿವಕುಮಾರ್ ಸರ್ಕಾರ ಸಾಧನೆ ಮಾಡಿತು ಅಂತಾನೆ ಮಾತಾಡ್ಕೊಳ್ಳೋದು ಜನ. ಹೀಗಿರುವಾಗ ಈ ಎರಡನೇ ಸುತ್ತಿನ ಒಂದು ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ಇಷ್ಟು ABCD ಗೊತ್ತಿರಲಾರ್ದಷ್ಟು ಖರ್ಗೆ ಅವರಿಲ್ಲ, ಸಿದ್ದರಾಮಯ್ಯನವ್ರು ಕೂಡ ಇಲ್ಲ, ರಾಹುಲ್ ಗಾಂಧಿ ಕೂಡ ಇಲ್ಲ. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅದು ತೀರಾ ಒಂದು ಬೀದಿ ರಂಪ ಹಾದಿ ರಂಪ ಆಗದನೆ ಅಧಿಕಾರ ಹಸ್ತಾಂತರ ಆಯಿತು ಅನ್ನೋ ಒಂದು ಕೃತಜ್ಞತೆಯಿಂದ ಡಿ ಕೆ ಶಿವಕುಮಾರ್ ಮೊದಲನೇ ಸುತ್ತಿನ ಸಂಪುಟ ರಚನೆಯಲ್ಲಿ ಹಿಂಸರಿರ್ತಾರೆ. ಅದು ಇಟ್ ಇಸ್ ಕಾಮನ್ ಸೆನ್ಸಿಕಲ್. ಇನ್ನು ಮುಂದಿನ ವಿಚಾರ ಇದೆಯಲ್ಲ, ಈ ಮುಂದಿನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಪಕ್ಷದ ಹೈಕಮಾಂಡ್ ಏನು ಯುವಕರ ಒಂದು ಒತ್ತು ಕೊಡ್ತದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ಏನಂತಾರೆ ಅವರ ಮಂತ್ರಿಮಂಡಲ ಹೇಗಿರ್ಬೇಕಂತ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊನೆಯ ಮಾತಾಗಿರ್ತದೆ. ಹೀಗಾಗಿ ಸಿದ್ದರಾಮಯ್ಯ ಹತ್ರ ಜನ ಹೋಗ್ತಾರೆ, ನಾನು ಮಂತ್ರಿ ಮಾಡ್ತಾವೆ, ಇಲ್ಲ ನನ್ನ ಕಡೆಯಿಂದ ಆಗಲ್ಲ ಅಂತ ಹೇಳಕ್ಕಾಗತ್ತೆ ಅವ್ರಿಗೆ. ಆಯ್ತಪ್ಪ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿರ್ತಾರೆ. ಆಮೇಲೆ BK ಹರಿಪ್ರಸಾದ್ ಸಾರ್ವಜನಿಕವಾಗಿ ಹೇಳಿದ್ರು, ಸರ್ಕಾರದಲ್ಲಿ ಹುದ್ದೆ ಬೇಕಾದ್ರೆ, ಸಂಪುಟದಲ್ಲಿ ದರ್ಜೆ ಬೇಕಾದ್ರೆ ಅವ್ರಿಗೋಗಿ ಪಕ್ಷ ಕಟ್ಟೋದ್ರ ನನ್ನ ಹತ್ರ ಬನ್ನಿ ಅಂತ ಅಂದವರು ಇವರೊಂದು ಪಟ್ಟಿ ತಗೊಂಡು ಯಾಕೆ ಹೋಗ್ತಾರಲ್ಲಿ, ಅದು ಕೂಡ ಆಭಾಸ ಆಗುತ್ತೆ. ಮತ್ತೆ ಆಮೇಲೆ ಕೊನೆಗೆ ಅವ್ರ ಜವಾಬ್ದಾರಿನೇ ಬೇರೆ, ಇವ್ರ ಜವಾಬ್ದಾರಿನೇ ಬೇರೆ. BK ಹರಿಪ್ರಸಾದ್ ಜವಾಬ್ದಾರಿನೇ ಬೇರೆ, ಇವ್ರದೇ ಬೇರೆ, ಸರ್ಕಾರದ್ದೇ ಬೇರೆ. ಹೀಗಿರುವಾಗ ಇವೆಂಚುವಲಿ 1-2 ಹುದ್ದೆ ಆಚೆ ಈಚೆ ಆಗ್ಬೋದು. ಯಾಕಂದ್ರೆ ಅಷ್ಟು ಗೆರೆ ಕೊಡೋದು ನಾನೇ ಅಂತ ಯಾರಿಗೂ ಮಾತಾಡಕ್ಕಾಗೋದಿಲ್ಲ. 1 ಹುದ್ದೆ 2 ಹುದ್ದೆ ಆಚೆ ಈಚೆ ಒಂದು ಕಾಂಪ್ರಮೈಸ್ ಆಗ್ಬೋದು. ಆದ್ರೆ ಒಟ್ಟಾರೆಯಾಗಿ ಇಟ್ ಹ್ಯಾಸ್ ಟು ರಿಮೈನ್ ಡಿ ಕೆ ಶಿವಕುಮಾರ್ಸ್ ಕ್ಯಾಬಿನೆಟ್. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಮಾತೆ ಅಂತಿಮ ಆಗತ್ತೆ ಈ ವಿಚಾರದಲ್ಲಿ. ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್, ಪಾರ್ಟಿ ಹೈಕಮಾಂಡ್ ಈ ಇಬ್ಬರು ಕೂತ್ಕೊಂಡೆ ಇದನ್ನ ಫೈನಲ್ ಮಾಡ್ತಾರೆ ಅನ್ಕೋತೇನೆ ರಾತ್ರಿ ಅಷ್ಟೊತ್ತಿಗೆ. ಇರ್ಷಾದ್, ಈ 10-10 ಸೂತ್ರದ್ದು ಏನ್ ಹೇಳ್ತೀರಿ? 10:10 ಸೂತ್ರ ಇದೆಯಲ್ಲ, ಈ ಹೇಗೆ ಯಾವ ತರ ಈ ಸೂತ್ರ ಹೆಣದಿದ್ದೀರಿ, ಏನ್ ಕತೆ? ನೋಡಿ, ನಾನು ಇವತ್ತು ನಿಮ್ಮ ವಾಹಿನಿಯ ಮುಖಾಂತರನೇ ನೋಡಿರೋದು. ಅದು ನಿಜವಾಗಿದ್ದರೆ ಅದು ಯಾವ ರೀತಿ ಅವ್ರು ಮಾಡ್ತಾರೆ ಅದು ಮಾನ್ಯ ಹೈಕಮಾಂಡ್ಗೆ ಗೊತ್ತಿರುತ್ತೆ. ಮಾನ್ಯ ಹೈಕಮಾಂಡ್ ಅವರು ಎಲ್ಲ ವಿಷಯಗಳ ಮೇಲೆ ಅವರು ಬೆಳಕನ್ನು ಚೆಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಡ್ತಾರೆ. ಅಂದರೆ ಹೊಸ ನಾಯಕತ್ವ ಮುಂದೆ ಬರುತ್ತೆ, ಇಷ್ಟು ನಾನು ಹೇಳಬಲ್ಲೆ. ಆದಷ್ಟು ಕೆಲಸ ಮಾಡ್ತಾರಾ ಇಲ್ವಾ? ಅಲ್ಲ, ಇವಾಗ ಇದ್ರ ಮುಂಚೆ ಇದ್ದವರು ಕೆಲಸ ಮಾಡಿದ್ದಾರೆ, ನಿಮ್ಗೆ 100% ಮಾಡಿದ್ದಾರೆ. ಆಮೇಲೆ ಮುಂದೆ ಬರೋರು ಕೆಲಸ ಮಾಡ್ತಾರೆ. ಆಮೇಲೆ 2028ಕ್ಕೆ ಬರೋರು ಕೆಲಸ ಮಾಡ್ತಾರೆ. ಅಂದ್ರೆ ನಾವು 2028ಕ್ಕೆ ಬರೋ ರೀತಿನಲ್ಲಿ ಇವತ್ತು ಈಗಾಗಲೇ ಕೆಲಸವನ್ನ ಮಾಡಿದೀವಿ. ಅಲ್ಲ, ನೀವು ಹಗಲ್ಗನಸು ಮೊದಲಿಂದನೂ ಕಾಣ್ತಾ ಇದ್ದೀರಿ, ನೀವು ಕಾಣ್ತಾನೆ ಇರಿ. ಆಮೇಲೆ ಈಗಾಗಲೇ ನಮ್ಮ BJP ವಕ್ತಾರರು ಹೇಳ್ತಾ ಇದ್ರು ನಮ್ಮ ಸಂಪುಟದ ಬಗ್ಗೆ ಯಾವ ರೀತಿ ಇರುತ್ತೆ ಏನು ಅಂತ. ನಾನು ಹೇಳೋದಕ್ಕೆ ಬಯಸ್ತೇನೆ, ಎಷ್ಟು ಜನ ನಿಮ್ಮಲ್ಲಿ ಭ್ರಷ್ಟಾಚಾರ ಆರೋಪನ ಹೊತ್ತಿ ರಾಜೀನಾಮೆ ಕೊಟ್ಟಿದ್ರು, ಎಷ್ಟು ಜನ ಜೈಲನ್ನು ಸೇರಿದ್ರು. ನಿಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಅರ್ಧ ಕ್ಯಾಬಿನೆಟ್ ಜೈಲಿನಲ್ಲಿ ಇತ್ತು. 3-4 ತಲೆಮಾರಿಗೆ ನೀವು ಗುಲಾಮ್ಗಿರಿ ಅಂತ ಹೇಳಿದ್ರೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ರಮೇಶ್ ಕುಮಾರ್ ಅವ್ರಿಗೆ ಕೇಳಿ, ರಮೇಶ್ ಕುಮಾರ್ ಅವ್ರಿಗೆ ಕೇಳಿ, 3-4 ತಲೆಮಾರು ಅಂದ್ರಲ್ಲ, ಏನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಇವತ್ತು ಅತಿ ಹೈಯೆಸ್ಟ್ ರಿಚೆಸ್ಟ್ ಇದು MLA-ಗಳು ಅದು ಓಪನ್ ಆಗಿ ಅನೌನ್ಸ್ ಮಾಡಿರೋದು ನಿಮ್ಮ MLA-ಗಳೇ. ಅದರಿಂದಾಗಿ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಪಕ್ಷಕ್ಕೆ ಭ್ರಷ್ಟಾಚಾರ ಮಾತಾಡುವಂತ ಒಂದು ಅರ್ಹತೆನೇ ಇಲ್ಲ, ನೈತಿಕತೆನೇ ಇಲ್ಲ. ನಿಮ್ಗೆ ನೈತಿಕತೆ ಏನ್ ಗೊತ್ತಾ ಬಸವರಾಜ್ ಸರ್, ರೈಟ್ ಆಸ್ ರತನ್ ಹೇಳ್ದಂಗೆ ಮೊದಲೆಲ್ಲ 4-5 ತಲೆಮಾರು ಕುತ್ಕೊಂಡು ತಿನ್ಬೇಕು, ಅಷ್ಟು ಆಸ್ತಿ ಮಾಡ್ಬೇಕು ಅಂದ್ರೆ ಒಂದು 60 ವರ್ಷ ಬೇಕಿತ್ತೇನೋ.
ಈಗೇನಿಲ್ಲ ಒಂದು ಕ್ಯಾಬಿನೆಟ್ ಅಲ್ಲಿ ಇದಾದ್ರೆ ಸಾಕು, ಒಂದು 5 ವರ್ಷದ ಗೌರ್ಮೆಂಟ್ ಮುಗಿಸೋ ಅಷ್ಟರಲ್ಲಿ 3 ತಲೆಮಾರು ತಿನ್ನಷ್ಟು ಮಾಡ್ಬಿಟ್ಟಿರ್ತಾರೆ. ಅದು ಇಟ್ ಇಸ್ ಅದೊಂಥರ ಎಲ್ಲರೂ ಸಮ ಭಾಗಿದಾರರೇ ಅದರಲ್ಲಿ. ಯಾಕಪ್ಪ ಇವಾಗ ನಿಮ್ಮನ್ನ ವೋಟ್ ಹಾಕ್ಸಿ ಗೆಲ್ಸೋ ನಾಗರಿಕರು ನಾವು ಮಾತ್ರ ಇನ್ನು ನಾವು ಅಂದ್ರೆ ನಮ್ಮಂತ ಸಾಮಾನ್ಯ ಜನರು ಇನ್ನು ನಾವು ಇದ್ದಂಗೆ ಇದೀವಿ. ಆದ್ರೆ ರಾಜಕಾರಣಿಗಳು 1 ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಅವರ ಆದಾಯ ದುಪ್ಪಟ್ಟಾಗೋದಿದೆಯಲ್ಲ, ಅದು ಈ ಕೃಷಿ ಬೇರೆ ಹೇಳ್ತಾರೆ. ಅಂತ ಕೃಷಿ ಯಾವ್ದಿದೆ ನಂಗೂ ಗೊತ್ತಿಲ್ಲ. ಪ್ಲೀಸ್ ಯಾರಾದ್ರೂ ಅಂತ ಕೃಷಿ ಇದೆ ಅಂತ ಹೇಳಿದ್ರೆ ನಾವು ಒಂಚೂರು ಸೈಡಲ್ಲಿ ಆ ಕೃಷಿ ಮಾಡ್ಕೊಂಡಿರ್ಬೋದು. ಅಷ್ಟೊಂದು 1 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಅಷ್ಟೊಂದು ಆದಾಯ ದುಪ್ಪಟ್ಟಾಗತ್ತೆ ಅನ್ನೋದಾದ್ರೆ. ಸೊ ಅದು ರಾಜಕಾರಣಿಗಳಿಗೆ ದುಪ್ಪಟ್ಟಲ್ಲ ಸಿಂಧರ, ದುಪ್ಪಟ್ಟಲ್ಲ. ನಾವು ಇವ್ರು ಯಾರು ಸಬೂಬನ್ನ ಯಾರು ಸಮರ್ಥನ ನಾವು ಕೇಳಲೇಬೇಕಾಗಿಲ್ಲ. 2014ಕ್ಕೆ ಈ ಮಂತ್ರಿಗಳ ಕೇಂದ್ರ ಮಂತ್ರಿಗಳ ಮಕ್ಕಳು ಕಂಪನಿಗಳು ನೆಟ್ವರ್ಕ್ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ, ಎಷ್ಟಿದೆ, ಅದೇನು ಉದ್ಯೋಗ ಮಾಡಿದ್ರು. ಅಮಿತ್ ಶಾ ಮಗನ ನೆಟ್ವರ್ಕ್ ಎಷ್ಟಿದೆ, ನಿತಿನ್ ಗಡ್ಕರಿ ಮಗನ ನೆಟ್ವರ್ಕ್ ಎಷ್ಟಿದೆ, ಈಗ ಮುಂಚೆ ಎಷ್ಟಿತ್ತು, ಮತ್ತೆ ಈ ಬೇರೆಯವ್ರು ಅದೇ ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಗಳು ಅದೇನಾಗಿದೆ. ಅಲ್ಲ ಕಾಂಗ್ರೆಸ್ ನನಗೇನ್ ನೀವೇ ಅವರು ಅವರೇ ನೀವು ನಿಮ್ಗೆ ಬೇಜಾರಿಲ್ಲ. ರಾಬರ್ಟ್ ವಾಡ್ರಾ ಅದು RTGS ಮುಖಾಂತರ ನೀವು ವ್ಯವಹಾರ ಮಾಡಿರೋ, RTGS ಮುಖಾಂತರ ಭಗವದ್ಗೀತೆ ಬರುತ್ತಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ನೀವು ಯಾವ ಸ್ವಾತಂತ್ರ್ಯ ಹೋರಾಟ ಪ್ರಕಾರ ಸೋನಿಯಾ ಗಾಂಧಿ ಯಾವ ಹೋರಾಟದಲ್ಲಿ ದೊಡ್ಡ ಶ್ರೀಮಂತೆ ಅಂತೆ, ನಿಮ್ಮ ಪಾತ್ರ ಏನ್ ಮಾಡಿದಾರೋ ಗೊತ್ತಿಲ್ಲ. ಒಂದು ರಿಪೋರ್ಟ್ ಅಂದ್ರೆ ಏನ್ರಿ ಯಾವ ರಿಪೋರ್ಟ್ ನಾನು ಓದ್ತಾ ಇದ್ದೆ, ಆ ರಿಪೋರ್ಟ್ ಪ್ರಕಾರ ಒಟ್ನಲ್ಲಿ ಹೇಳ ಸಾಮಾನ್ಯ ಕಾರ್ಯಕರ್ತರ ಮನೆಯಲ್ಲಿ ಕಾರ್ಯಕರ್ತರುಗಳ ಮನೆ ಅಥವಾ ನಿಮ್ಗೆ ಓಟ್ ಹಾಕೋ ಜನಗಳ ಮನೆಯಲ್ಲಿ ನಮ್ಮ ಮಕ್ಕಳು ಕೇಸರಿ ಶಾಲು ಇದು ಅದು ಬುರ್ಕಾ ಅದು ಇದು ಅನ್ಕೊಂಡು ಹೊಡೆದಾಡ್ಕೊಂಡು ಸತ್ಕೊಂಡು ಒಬ್ರ ಮೇಲೆ ಒಬ್ರು ಕೋಮು ದ್ವೇಷಗಳಿಂದ ಮರ್ಡರ್ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಆ ಥರ ಪರಿಸ್ಥಿತಿ. ಆದರೆ ರಾಜಕಾರಣಿಗಳ ಮಕ್ಕಳು ಮನೇಲಿ ಯಾವ ಪರಿಸ್ಥಿತಿ ಅಂತಂದ್ರೆ ಕಂಪ್ನಿಗಳ ಮೇಲೆ ಕಂಪ್ನಿ ಮಾಡ್ಕೊಂಡು ದುಡ್ಡು ಕಾಸು ಜೋರಾಗಿ ಮಾಡ್ಕೊಂಡು ಅವ್ರನ್ನ 4 ತಲೆಮಾರ್ಗಾಗಷ್ಟು ದುಡ್ಡು ಮಾಡ್ಕೊಂಡು ಅವ್ರಿರೋದು ಆ ಥರ. ಸೊ ಹೀಗಾಗಿ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ರೀ, ರಾಜಕಾರಣಿಗಳನ್ನ ನಾವು ಬ್ಲೇಮ್ ಮಾಡಬಾರ್ದು. ಯಾಕೆಂದ್ರೆ ಇಟ್ ಇಸ್ ಅವರ್ ಮಿಸ್ಟೇಕ್ ಅಲ್ವಾ ಬಸವರಾಜ್ ಸರ್, ನಮ್ ತಪ್ಪೋದು. ಅವ್ರ ಹಿಂದೆ ಹೋಗಿ ಜೈಕಾರ ಹಾಕೊಂಡು ನಮ್ಮನ್ನ ನಾವು ಜೈಕಾರ ಹಾಕೊಳ್ಳೋದ್ ಬಿಟ್ಟು, ನಮ್ಮ ಅಪ್ಪ ಅಮ್ಮಂಗ್ ಜೈಕಾರ ಹಾಕೋದ್ ಬಿಟ್ಟು, ನಾವು ರಾಜಕಾರಣಿಗಳಿಗೆ ಹೋಗಿ ಜೈಕಾರ ಹಾಕೊಂಡು ಅವ್ರ ಮುಂದೆ ಹಿಂಗ್ ಕೈ ಕಟ್ಕೊಂಡು ನಿಂತ್ಕೊಂಡು ಅಣ್ಣ ಅಕ್ಕ, ಅಣ್ಣನ್ ಬರ್ತಡೇ ಬಂತು, ಅಕ್ಕಂದ್ ಇನ್ನೇನೋ ಆಯ್ತು, ಬಂಟಿಂಗ್ ಕಟ್ಟು, ಬ್ಯಾನರ್ ಕಟ್ಟು, ಇಂಥದ್ರಲ್ಲಿ ಇರ್ತೀವಲ್ಲ. ಫಸ್ಟ್ ನಮಗ್ ಬುದ್ಧಿ ಇಲ್ಲ, ಜನಗಳಿಗೆ ಬುದ್ಧಿ ಇಲ್ಲ. ಮನೇಲಿ ಅಪ್ಪ ಅಮ್ಮಂಗ್ ಊಟ ಹಾಕ್ತಾರ ಇಲ್ವೋ ಸರ್, ನಮ್ಮ ಅಣ್ಣನ್ ಬರ್ತಡೇ ಅಂತ ಕೇಕ್ ತಗೊಂಡ್ ಹೋಗಿರ್ತಾರಲ್ಲ ಫಸ್ಟ್ ಕಟ್ ಮಾಡಕ್ಕೆ. ಸೊ ಇಂಥ ಮನಸ್ಥಿತಿ 12 ಗಂಟೆ ಮಧ್ಯರಾತ್ರಿ ತಗೊಂಡ್ ಹೋಗ್ತಾರೆ. ಆಮೇಲೆ ಪೋಸ್ಟರ್ಗಳು, ಬ್ಯಾನರ್ಗಳು, ಮನೇಲಿ ಅನ್ನಕ್ಕೆ ದುಡ್ಡು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಪೋಸ್ಟರ್ಗಳಿಗೆ 1000 ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಅಂತ ಪರಿಸ್ಥಿತಿಲಿ ನಾವಿದೀವಿ. ವಿ ಕಾಂಟ್ ಬ್ಲೇಮ್ ಪೊಲಿಟಿಷಿಯನ್ಸ್ ರೀ, ನಮ್ದು ತಪ್ಪು. ನಾವು ಅವರು ನಮ್ಮನ್ನ ಗುಲಾಮ್ರ ತರ ಮಾಡ್ಕೊಳ್ಳೋ ತರ ನಾವಾಗಿದೀವಿ, ಅದು ನಮ್ ತಪ್ಪು. ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸರ್, ಬಸವರಾಜ್ ಸರ್ ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಿ ವಿಚಾರದ ಬಗ್ಗೆ? ಇಲ್ಲ, ನಾನು ಆಗ್ಲೇ ಹೇಳಿದಂಗೆ ಲೇಟ್ ಆಗಿದೆ, ಆದರೆ ಇದು ಸರಿಯಾಗಿ ನಡೆದ್ರೆ ಒಳ್ಳೆಯದು. ಒಂದು ವ್ಯತ್ಯಾಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಮಧ್ಯೆ ವ್ಯತ್ಯಾಸ ಏನಂದರೆ, ಸಿದ್ದರಾಮಯ್ಯ ಒಂದು ಸಾಮಾಜಿಕ ನ್ಯಾಯ ಮತ್ತು ಈ ಒಂದು ಜಾತಿ ಸಮೀಕರಣ ಇತ್ಯಾದಿ ರಾಜಕಾರಣ ಮಾಡ್ತಿದ್ರು. ಮತ್ತು ನಿಜಾನೇ ವಿರೋಧ ಪಕ್ಷಗಳು ಹೇಳೋದು ಕೂಡ ಅದು ಒಂದು ಅರ್ಥ. ಸರ್, ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳಬೇಕು. ಎಷ್ಟೋ ಜನ ಶಾಸಕರು ನಾನು ಡಿ ಕೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಲ್ಲ ಅಂತ ಹೇಳಿದ್ದು ಇದೆ, ಕೆಲವರು ಹಿರಿಯರು ಸಿದ್ದರಾಮಯ್ಯ ಅವರಲ್ಲಿ ಇದ್ದಾರೆ. ಯಾಕಂದ್ರೆ ಆ ಥರ ಅವರು ಬಹಿರಂಗವಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ನಿರೀಕ್ಷೆ ಮಾಡುತ್ತ ಅದು ಕೂಡ ತಪ್ಪಾಗುತ್ತೆ. ಈ 3 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಜಾತಿ ಸಮೀಕರಣ ಮತ್ತು ಸಾಮಾಜಿಕ ನ್ಯಾಯದ ರಾಜಕಾರಣದಿಂದ ಮತ್ತು ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಅದು ಸುಳ್ಳಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹಾಗೆ ಅಲ್ಲ. ಡಿ ಕೆ ಶಿವಕುಮಾರ್ ಪ್ರಯಾರಿಟಿ ಅಭಿವೃದ್ಧಿ, ಡೆವಲಪ್ಮೆಂಟ್. ಅಭಿವೃದ್ಧಿ ಬಗ್ಗೆ ಬಿಜೆಪಿಯವರಿಗೆ ವಿರೋಧ ಪಕ್ಷ 1000 ಭಿನ್ನಾಭಿಪ್ರಾಯ ಇದ್ದಿತ್ತು. ಭಿನ್ನಾಭಿಪ್ರಾಯಗಳು ಮತ್ತು ವಿಪಕ್ಷಗಳ ಟೀಕೆಗೆ ಐ ಡೋಂಟ್ ಥಿಂಕ್ ಸೊ ಹಿ ಬಾದರ್ಸ್. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೇಕು, ಎಲ್ಲಾನು ಕೇಳ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಸರ್ಕಾರ ಸಿದ್ದರಾಮಯ್ಯನಿಗೂ ಟೀಕೆ ಮಾಡ್ತಿದ್ರು, ಮೋದಿ ಅವರು ಟೀಕೆ ಮಾಡ್ತಾರೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಕೂಡ ವಾಟ್ ಹಿ ಹ್ಯಾಸ್ ಟು ಡು ಹಿ ವಿಲ್ ಡು, ಹಿ ವಿಲ್ ಹ್ಯಾವ್ ಟು ಡು ಬಿಕಾಸ್ ಹಿ ಇಸ್ ಕಮಿಟೆಡ್ ಟು ದ್ಯಾಟ್. ಹೀಗಿರುವಾಗ ನಿಜವಾಗಿಯೂ ದೇಶ ಕರ್ನಾಟಕ ಮಾತ್ರ ಅಲ್ಲ, ದೇಶವೇ ಮೆಚ್ಚುವಂತ ಒಳ್ಳೆ ಅಭಿವೃದ್ಧಿಯನ್ನು ಸಾಧಿಸಿ ಬಿಟ್ರೆ ಡಿ ಕೆ ಶಿವಕುಮಾರ್ಗೆ ಇಟ್ ಇಸ್ ಅ ಕೇಕ್ ವಾಕ್ ಇನ್ 2028. ಐ ಥಿಂಕ್ ಅನ್ಸುತ್ತೆ ರತನ್, ಆಗಸ್ಟ್ 6ನೇ ತಾರೀಕಿಂದ ಮುಂಗಾರು ಅಧಿವೇಶನ ಶುರು ಆಗ್ತಾ ಇರೋದ್ರಿಂದ
ಈಗ ಕ್ಯಾಬಿನೆಟ್ ಇದಾಗುತ್ತೆ ಅಂತ ಹೇಳಿ. ಸೊ ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ವಿಪಕ್ಷವಾಗಿ ಸರ್ಕಾರದಿಂದ? ಇಲ್ಲ, ಇವ್ರ ಮೇಲೆ ಏನು ನಿರೀಕ್ಷೆ ಇಲ್ಲ. ಯಾಕಂದ್ರೆ 40 ದಿನದಲ್ಲಿ ಬರೀ ಬಿಡದಿಯ ವಿಷಯ ಮತ್ತೆ ಈ ರಿಯಲ್ ಎಸ್ಟೇಟ್ ಇದ್ರ ಬಗ್ಗೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆನಂತರ ಇವಾಗ ಒಂದು 14 ಜನ ಮಿನಿಸ್ಟರ್ ಆಗಿದಾರಲ್ಲ, 14 ಅಲ್ವಾ? 14. ಹಾ, ಅವರು ಕೂಡ ಏನು ಆಕ್ಟಿವ್ ಇಲ್ಲ, ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಇಷ್ಟೊಂದು ಅಂದ್ರೆ ಬರ ನಿಮ್ಮ ಇದ್ರು ಕೂಡ ಕೃಷ್ಣ ಬೈರೇಗೌಡ ಮನೇಲಿ ಕೂತಿದ್ದಾರೆ. ಒಂದ್ ನಿಮಿಷ, ಬರ ಇದ್ರು ಕೂಡ ಯಾರು ಕೂಡ ಜಿಲ್ಲೆಗೆ ಇದು ಮಾಡ್ತಾ ಇಲ್ಲ, ಏನು ಪ್ರವಾಸ ಮಾಡ್ತಾ ಇಲ್ಲ, ಅಲ್ಲಿ ಒಂದು ರಿಪೋರ್ಟ್ ಮಾಡಿ ಕೇಂದ್ರಕ್ಕೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಕೇಂದ್ರದಿಂದ ಬರಬೇಕು ಅಂತ ಫ್ಯೂಚರ್ ಮಾತಾಡ್ತಿದ್ದಾರೆ ಬಿಟ್ರೆ ಅದಕ್ಕಿಂತ ಮೊದಲೇ ಏನ್ ಮಾಡ್ಬೇಕು? ರಿಪೋರ್ಟ್ ಮಾಡ್ಬೇಕು. ಅಲ್ಲಲ್ಲ, ಬರದ ವಿಷಯ ಹೇಳ್ತಾ ಇರೋದು ನಾನು. ರಿಪೋರ್ಟ್ ಮಾಡಿ ಇವರು ರಿಪೋರ್ಟ್ ಮಾಡ್ಬೇಕು, ಅದರ ಮೆಟ್ರಿಕ್ಸ್ ಏನಿದೆ ಅಂತ ಹೇಳಿ ಅದನ್ನ ಕೊಡ್ಬೇಕು. ಆನಂತರ ಅಲ್ಲಿಂದ ಟೀಮ್ ಬರ್ಬೇಕು, ಅವರು ಅದನ್ನ ಟ್ಯಾಲಿ ಮಾಡ್ಬೇಕು. ಟ್ಯಾಲಿ ಮಾಡಿದ ನಂತರ ಇದೆ ಅಂತ ಹೇಳಿದ್ರೆ NDRF ರಿಲೀಫ್ ಕೊಡ್ತಾರೆ. ಅದು ಬಿಟ್ಟು ಇಲ್ಲಿ ನೀವು ಕೂತ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ? ಒಂದು. ಎರಡನೇದಾಗಿ ಕಾವೇರಿ ನೀರನ್ನ ಹಂಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪಿಗೆ ಮಂಡ್ಯಕ್ಕೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಬಿಡ್ತಾ ಇಲ್ಲ. ಮಂಡ್ಯಕ್ಕೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಬಿಡ್ತಾ ಇಲ್ಲ. ಅಲ್ಲೋ ಮೇಡಮ್, ನೋಡಿ ಬೊಮ್ಮಾಯಿ ಅವರ ಅಧಿಕಾರದಲ್ಲಿ ನೋಡಿ, ನಾವು ಪ್ರಶ್ನೆ ಕೇಳ್ತಾ ಇದೀವಿ, ಕೇಳಬಾರ್ದಾ? ಪ್ರಶ್ನೆ ಏನ್ ಮಾಡಿದ್ರಿ ಅವರು ಮಾಡ್ತಾ ಇದಾರೆ ಅಷ್ಟೇನೆ. ನೋಡಿ, ಇವಾಗ ಹಿಂದಿದನ್ನೆಲ್ಲ ಪೋಸ್ಟ್ ಮಾಡ್ತಾರೆ, ಅದನ್ನೇ ಹೇಳ್ತಾರೆ. ಜೀವ ಇರುತ್ತದ ಬಸ್ಗಳನ್ನ ಅದನ್ನು ನಾವು ಇದ್ ಮಾಡ್ಬೇಕಾ? ಆಯ್ತಾ? ಆದ್ರಿಂದಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಈಗ ಕಾವೇರಿ ವಿಚಾರಕ್ಕೆ ಬಂದ್ರಲ್ಲ, ನಿಮ್ ಸಂಸದರು ಹೈಯೆಸ್ಟ್ ಅಲ್ಲಿ ಇದೀರಲ್ಲ, ಹೋಗಿ ಫೈಟ್ ಮಾಡಿ ಕೇಳ್ತಾ ಇದ್ದಾರೆ ಮೇಡಮ್. ನೀರು ಹೋಗ್ತಾ ಇದೆ, ಆಯ್ತಾ? ಹೋಗ್ತಾ ಇದೆ. ಇವರದ್ದೇ ಸರ್ಕಾರ ತಮಿಳುನಾಡಲ್ಲಿ ಇದೆಯಲ್ಲ, ಮೇಕೆದಾಟು ಮಾತಾಡ್ತಾರಲ್ಲ, ಇವರದೇ ಸರ್ಕಾರ ಅಲ್ಲೇ ತಮಿಳುನಾಡನ್ನ ಇವರೇ ಒಪ್ಪಿಸ್ಲಿ. ಯಾಕಾಗ್ತಾ ಇಲ್ಲ? ಆನಂತರ ಯಾರಾದ್ರೂ ಓಡಾಡ್ತಾ ಇದಾರ, ಪ್ರವಾಸ ಮಾಡ್ತಾ ಇದಾರ, ಏನ್ ನಡೀತದೆ? ಅದಕ್ಕೆ ಹೇಳಿದೆ ನಾನು. ಸರ್ ಒಂದು ಮಾತು ಹೇಳಿದ್ರು ತುಂಬಾ ಚೆನ್ನಾಗಿ. ಏನಂತ ಹೇಳಿದ್ರೆ, ಇಟ್ ಇಸ್ CM's ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿದ್ರು. CM's ಕೌನ್ಸಿಲ್ ಆಫ್ ಮಿನಿಸ್ಟರ್ ಆದ ನಂತರ ಯಾಕೆ DK ಶಿವಕುಮಾರ್ ಅವರಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಾಡಕ್ಕಾಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಅದಕ್ಕೆ ನಾನು ದೆಹಲಿ ಗುಲಾಮ್ ಕಲ್ಚರ್ ಇಂದಾಗಿ ಕೆಲಸ ಆಗ್ತಾ ಇಲ್ಲ. ಇದರಿಂದಾಗಿ ನೀವು ನನಗೆ ಪ್ರಶ್ನೆ ಕೇಳಿರೋದು, ನಾನು ಉತ್ತರ ಹೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ನನಗೆ ಕೇಳಿರೋದು, ದೆಹಲಿ ಗುಲಾಮಿ ಗೌರವ ಇಲ್ಲ, ಸಂವಿಧಾನದ ಗೌರವ ಇಲ್ಲ, ಈ ದೇಶದ ಜನರ ಬಗ್ಗೆನೂ ಗೌರವ ಇಲ್ಲ, ಯುವಕರ ಬಗ್ಗೆನೂ ಗೌರವ ಇಲ್ಲ. ರತನ್ ಅವರೇ, ಪುಂಖಾನುಪುಂಖವಾಗಿ ಬೇರೆಯವರು ಮಾತಾಡೋಕೆ ಟೈಮೇ ಸಿಗದಾರ್ದಾಗ ಮಾತಾಡ್ಬಿಟ್ರೆ ಅದು ಉತ್ತರ ಅನ್ನೋದಿಲ್ಲ. ನೀವು ಉಪಯೋಗಿಸೋ ಶಬ್ದ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂದ್ರೆ ಏನು, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಬೇರೆ ಬೇರೆ ವಿಚಾರ. ಅದು ಕಂಟಿಂಜೆನ್ಸಿ ಆ್ಯಂಡ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೇರೆ ವಿಚಾರ. ಅಭಿವೃದ್ಧಿ ಅಂದರೆ ಏನಂತ ಒಂದು ಡೆಫಿನೇಷನ್ ನಿಮ್ಮ ಪಕ್ಷದವರು ಕೊಟ್ಟು ಬಿಡಲಿ, ಅದನ್ನೇ ಮಾಡೋಣ, ಅದನ್ನೇ ಸರ್ಕಾರ ಮಾಡಲಿ, ಅದು ಬೇರೆ ವಿಚಾರ. ಆದರೆ ನೀವು ಮಾತಾಡಿದ್ದು ಕಂಟಿಂಜೆನ್ಸಿ ವಿಚಾರಗಳ ಬಗ್ಗೆ, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ವಿಚಾರ ಬಗ್ಗೆ, ಮಳೆ ಬರ ಇತ್ಯಾದಿಗಳ ಬಗ್ಗೆ. ಆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಬ್ಬ ರೈತ, ರಾಯಚೂರಿನ ಸಿಂದಗಿ ಹತ್ರ ಯಾವುದೋ ಇರುವ ರೈತ, ಆತ ಕೇವಲ ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಮತ ಹಾಕಿರುವುದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಮತ ಹಾಕಿರ್ತಾನೆ, ಅಲ್ಲಿನ ಜಿಲ್ಲಾ ಪಂಚಾಯತ್ಗೂ ಮತ ಹಾಕಿರ್ತಾನೆ, ಅಲ್ಲಿನ ಕಾರ್ಪೊರೇಷನ್ಗೂ ಮುನ್ಸಿಪಾಲಿಟಿಗೂ ಮತ ಹಾಕಿರ್ತಾನೆ, ಗ್ರಾಮ ಪಂಚಾಯತ್ಗೂ ಮತ ಹಾಕಿರ್ತಾನೆ. ಇದು ಎಲ್ಲರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇದು ಮೂರು ಸ್ತರದ ಸರ್ಕಾರ ಇದೆಯಲ್ಲ ಸಂವಿಧಾನದಲ್ಲಿ, ಸಂಸತ್ತು ಮತ್ತು ವಿಧಾನಸಭೆ ಹಾಗೆ ಸ್ಥಳೀಯ ಸಂಸ್ಥೆ, ಈ ಮೂರು ಸರ್ಕಾರಗಳ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದು. ಒಬ್ಬರು ಇನ್ನೊಬ್ಬರ ಮೇಲೆ ಹಾಕಿ ಕೂಡ್ಕೊಂಡು ಇದೊಂದನ್ನು ಫುಟ್ಬಾಲ್ ಮಾಡಿಬಿಟ್ರೆ ಆ ಫುಟ್ಬಾಲ್ ಆದಂಥ ರೈತನಿಗೆ ಒದೆ ಬೀಳ್ತದೆ. ನೀವು ನಿಮ್ಮ ರಾಜಕೀಯ ಫುಟ್ಬಾಲ್ ಆಡಿ, ಆದರೆ ಈ ಡಿಸಾಸ್ಟರ್ ಮಿಟಿಗೇಷನ್ ಮತ್ತು ನೀರಾವರಿ ಅಂತರ್ರಾಜ್ಯ ಸಮಸ್ಯೆಗಳು, ಇದರಲ್ಲಿ ರಾಜ್ಯದ ಜವಾಬ್ದಾರಿ ಎಷ್ಟಿದೆಯೋ ಅದಕ್ಕಿಂತ ಬಹುಶಃ ಹೆಚ್ಚಿನ ಜವಾಬ್ದಾರಿ ಕೇಂದ್ರದ್ದಿದೆ. ಯಾಕಂದ್ರೆ ಎಲ್ಲ ಅಂತರ್ರಾಜ್ಯ ಸಮಸ್ಯೆಗಳನ್ನು ರಾಜ್ಯ ಬಗೆಹರಿಸಬೇಕಾಗ್ತದೆ, ಕೇಂದ್ರ ಸರ್ಕಾರ ಬಗೆಹರಿಸಬೇಕಾಗ್ತದೆ. ಆಮೇಲೆ ಕರೆಕ್ಟ್ ಸರ್, ಹೇಳ್ತೀನಿ ಒಂದು ನಿಮಿಷ. ಆಮೇಲೆ ಈ ಏನಂತಾರೆ ಅದಕ್ಕೆ ಬರ ಪರಿಹಾರ ವಿಚಾರದ ಬಗ್ಗೆ ಅದಕ್ಕೆ ಪ್ರೊಸೀಜರ್ ಇದೆ. ರೈತನೇ ಕೊಡ್ಲಿ, ವರದಿ ಬಂದಿಲ್ಲ, ಆಯ್ತು ಸ್ವಾಮಿ, ಇವರು ರೈತ ಮುಗಿಸ್ತಾನೆ. ಹಾಗಿರುವಾಗ
ಸರಿ, ನಿಮ್ಮ ಮಾತನ್ನ ಒಪ್ಕೊಂಡ್ಬಿಡೋಣ. ಆದರೆ ನಿಮ್ಮ ಪಕ್ಷ ಪ್ರತಿಯೊಂದು ಗ್ರಾಮ, ತಾಲೂಕು, ಜಿಲ್ಲೆಯಲ್ಲಿದೆ. ನೀವು ವರದಿ ಮಾಡಿ, ನೀವು ರೈತರ ಹತ್ರ ಹೋಗಿ ನಿಮ್ಮ ವಿಶ್ವಾಸ ಗಳಿಸ್ಕೊಳ್ಳಿ. ಆಡಳಿತ ಸರ್ಕಾರದ ಮಾತ್ರ ಜವಾಬ್ದಾರಿ ಅಲ್ಲ ರತನ್ ಅವರೇ, ವಿಪಕ್ಷದ ಜವಾಬ್ದಾರಿ ಇದೆ. ನೀವು ನಿಮ್ಮ ಜವಾಬ್ದಾರಿ ಕಳಿಸ್ಕೊಂಡು ಮಾತಾಡೋದು ಅಲ್ವೇ ಅಲ್ಲ. ಆಯ್ತು, ಉತ್ತರ ಕೊಡಲ ನಾನು. ಚುಟ್ಕಾ ಕೊಡಿ, because I need to wind up. ಎಸ್ ಇವಾಗ ನಾನು ಹೇಳಿರುವಂಥದ್ದು NDRF ರಿಲೀಫ್ ಬಗ್ಗೆ ಮೊನ್ನೆ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿಯೇ ಹೇಳಿರೋದಕ್ಕೆ ನಾನು ಹೇಳ್ತಿರುವಂಥದ್ದು. ಆಯ್ತಾ? ಇವಾಗ ಅದರಲ್ಲಿ ಇವಾಗ ನಾವು ಅಧಿಕಾರದಲ್ಲಿಲ್ಲ, ನಾವು ವಿರೋಧ ಪಕ್ಷವಾಗಿ ನಾವು ಪ್ರವಾಸ ಮಾಡಿ ನಾವೊಂದು ರಿಪೋರ್ಟ್ ಕೊಡ್ತೀವಿ. ಆದರೆ ಇವರು ರಿಲೀಫ್ ಪಡಿಬೇಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಮಿನಿಸ್ಟರ್ಗಳೇ All right. ಇದು ಮಾಡಬೇಕು. ಕೇಂದ್ರ ಸರ್ಕಾರದಿಂದ ಹಣ ಬರದೇ ಇರುವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರೇ ಪ್ರವಾಸ ಮಾಡಿ Thank you. ಒಂದು ಸಂದರ್ಭ ಬಂದಿತ್ತು, Thank you so much. ಅಲ್ಲಿಂದ ಟೀಮ್ ಬಂದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನುವೆ. ರೂಲ್ಸು ರೆಗ್ಯುಲೇಷನ್ಸು ಮಾತಾಡೋದಕ್ಕೆ ಎಲ್ಲರೂ ಫಸ್ಟ್ ಇರ್ತಾರೆ, ಪುಸ್ತಕದ ಬದನೆಕಾಯಿ ಮಾತಾಡೋಕ್ಕೂ ಫಸ್ಟ್ ಇರ್ತಾರೆ. ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋಕ್ಕೆ ಎರಡೂ ಪಕ್ಷಗಳು ಬಹುತೇಕ ಹಂತಗಳಲ್ಲಿ ಫೇಲ್ಯೂರ್ ಆಗಿದ್ದಾವೆ. ಮತ್ತು ಈ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರಲ್ಲ, ಫಸ್ಟು ನಿಮ್ಮ MP ಗಳು ಮಾತಾಡಿ ಆ ದುಡ್ಡನ್ನ ರಾಜ್ಯಕ್ಕೆ ತಗೊಂಬಂದು ಕೊಡಿ. ಫಸ್ಟು ರಾಜ್ಯದ ಕಾವೇರಿ ಹೋರಾಟಕ್ಕೆ ಏನು ಸರ್ಕಾರ ನಿಂತ್ಕೊಂಡಿದೆ, ನಿಮ್ಮ ಸರ್ಕಾರ BJP ಇದ್ದಾಗಲೂ ಬಿಟ್ಟಿದ್ದೀರಿ, ನೀವುಗಳು ಫಸ್ಟ್ ಹೋಗಿ ಅಲ್ಲಿ ಕಾವೇರಿ ಪ್ರಾಧಿಕಾರದ ಹತ್ರ ಮಾತಾಡಿ ಅಥವಾ ಇನ್ನೊಂದು ಮಾತಾಡಿ, ಫಸ್ಟು ರಾಜ್ಯದ ಪರವಾಗಿ ನಿಂತ್ಕೊಳ್ಳಿ. ತಮಿಳ್ನಾಡಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಬೆಂಬಲ ಕೊಟ್ಬಿಟ್ರು, ಇವ್ರು ಬೆಂಬಲ ಕೊಟ್ಬಿಟ್ರು ಬೇಡ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಗಿರೋದು ಎಷ್ಟೋ ಪಕ್ಷಗಳ ಬೆಂಬಲದಿಂದಾನೆ, ಅದನ್ನು ಮರಿಬೇಡಿ BJP ಅವರು. ಕಮಿಂಗ್ ಬ್ಯಾಕ್ ಟು ದಿಸ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ನೋಡೋಣ ಇನ್ನು ಮುಂದೆ ಆದ್ರೂ ಬರುವಂಥ ಸಚಿವರುಗಳು ರಾಜ್ಯದ ಪರವಾಗಿ ಕೆಲಸ ಮಾಡ್ತಾರಾ, ಸ್ವಲ್ಪ ಚುರುಕಾಗಿ ಇರ್ತಾರಾ ಏನು ಎತ್ತ ಅನ್ನೋದನ್ನ ಕಾದ್ ನೋಡೋಣ. ನೋಡ್ತಾರೆ ಪವರ್ TV, ಇದು ನಿಮ್ಮ ಶಕ್ತಿ.